ನಿನ್ನ ದುಃಖಕ್ಕೆ ಸಮಾಧಾನವನ್ನು ಹೇಳುವ ಶಕ್ತಿ ನನಗಿಲ್ಲ. ಸೀತೆ ಲಕ್ಷ್ಮಣರು ನಾರು ಮುಡಿಯನ್ನುಟ್ಟಿರುವುದನ್ನು ನೋಡಿ ನನ್ನ ಕರುಳಿಗೆ ಬೆಂಕಿ ಇಟ್ಟಂತಾಗಿದೆ. ಎಷ್ಟು ವರ್ಷಗಳು ನಾನು ಪಡೆದ ಪುಣ್ಯದ ಫಲವೆಲ್ಲ ನಿಷ್ಫಲವಾಗಿ ಹೋಯಿತು. ನಿನ್ನ ಈ ಸಂಕಟದ ಕಣ್ಣೀರು ಒಂದೊಂದು ಹನಿಗೂ ನಾನಿನ್ನೆಷ್ಟು ವರ್ಷಗಳು ದುಃಖ ಪಡಬೇಕೋ ಏನೋ. ಬೇಡ ಪ್ರಭು, ಬೇಡ. ನನ್ನ ದುಃಖವು ನಿಮಗೆ ಸಂಕಟವನ್ನು ನೀಡುವುದಾದರೆ ಇನ್ನು ಮುಂದೆ ನಾನು ಅಳುವುದಿಲ್ಲ. ನನ್ನ ಸೊಸೆ ಸೀತೆಯಂತೆ ಎಂತಹ ಪರಿಸ್ಥಿತಿ ಬಂದರೂ ದೃಢವಾಗಿರುತ್ತೇನೆ. ನಾನು ಅಳುವುದಿಲ್ಲ ಪ್ರಭು, ನಾನು ಅಳುವುದಿಲ್ಲ. ಇದ್ದರೆ ರಾಮನಂತಹ ಪುತ್ರನಿರಬೇಕು. ಸೀತೆಯಂತಹ ಸೊಸೆ ಇರಬೇಕು. ಲಕ್ಷ್ಮಣನಂತಹ ಸಹೋದರನಿರಬೇಕು. ಇವರೆಲ್ಲರೂ ತಮ್ಮ ಸನ್ನಡತೆಯಿಂದ ಲೋಕಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಆದರೆ ನನ್ನದೊಂದು ಆಸೆ ಇದೆ. ಯಾವುದೇ ಕಾರಣಕ್ಕೂ ಇವರನ್ನು ಬರಿಗೈಯಲ್ಲಿ ಕಳುಹಿಸಲಾರೆ. ಸುಮಂತ್ರ, ಭಂಡಾರಕ್ಕೆ ಹೋಗಿ ರತ್ನಾಭರಣಗಳನ್ನು ಇಲ್ಲಿಗೆ ತನ್ನಿ. ಅದರಲ್ಲಿ ಕೊಂಚವನ್ನಾದರೂ ಇವರು ತಮ್ಮೊಡನೆ ಕೊಂಡೊಯ್ಯಲಿ. ಅದೇ ನನ್ನ ಆಸೆ. ಆಗಲಿ ಪ್ರಭು, ಈಗಲೇ ತರುತ್ತೇನೆ. ಪ್ರಭು, ಸೀತಾದೇವಿಗೆ ಮೀಸಲಾದ ಆಭರಣಗಳೆಲ್ಲ ಇದರಲ್ಲಿವೆ. ಸೀತೆ ಸಾಲಂಕೃತಳಾಗಿ ಈ ಅರಮನೆಯನ್ನು ಬೆಳಗುವ ಭಾಗ್ಯ ದೇವತೆಯಾಗಿ ನೀನಿಲ್ಲಿಗೆ ಬಂದವಳು. ನಿರಾಭರಣೆಯಾಗಿ ನಿನ್ನನ್ನು ಕಳುಹಿಸಲು ನನಗೆ ತುಂಬಾ ವ್ಯಥೆಯಾಗುತ್ತಿದೆ. ತಂದೆಯ ಸ್ಥಾನದಲ್ಲಿರುವ ತಾವು ನನ್ನನ್ನು ಕ್ಷಮಿಸಬೇಕು. ಹೆಣ್ಣಿನ ನಿಜವಾದ ಆಭರಣಗಳು ಇವಲ್ಲ, ಬೇರೆಯೇ ಇವೆ. ಈ ಅರಮನೆಯನ್ನು ಬೆಳಗುವ ದಿವ್ಯ ಆಭರಣ ನೀನಿಲ್ಲದೆ ಈ ಅರಮನೆ ಬೋಳು ಕೊರಳಿನಂತಾಗಿದೆ. ತಂದೆಯವರೇ, ಪತಿವ್ರತೆಯಾದವಳಿಗೆ ಪತಿಯೇ ಅಮೂಲ್ಯವಾದ ಆಭರಣವಲ್ಲವೇ? ಸೀತೆ ಮಗಳೇ, ನನ್ನ ಸಮಾಧಾನಕ್ಕಾದರೂ ನೀನು ಈ ಆಭರಣಗಳನ್ನು ತೆಗೆದುಕೊಂಡು ಹೋಗಬೇಕು. ಹಾಗಾದರೆ ನಿಮ್ಮ ಸಮಾಧಾನಕ್ಕಾಗಿ ನನ್ನ ತವರಿನಿಂದ ತಂದ ಆ ಚೂಡಾಮಣಿಯನ್ನು ತೆಗೆದುಕೊಳ್ಳುತ್ತೇನೆ. ಉಳಿದಂತೆ ಈಗ ನನ್ನ ಮೈಮೇಲಿರುವ ಅಲ್ಪ ಆಭರಣಗಳೇ ಸಾಕು. ಹಾಗೆ ಆಗಲಿ.
ಭಲೆ ಸೀತೆ, ನಿನ್ನ ವಿವೇಕ ಅಭಿನಂದನಾರ್ಹ. ನೀನು ಮಹಾರಾಜರ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದೆ. ನಿನ್ನ ಉತ್ತಮ ಗುಣಗಳನ್ನು ಪ್ರದರ್ಶಿಸಿದೆ. ನೀನು ತೆಗೆದುಕೊಂಡಿರುವ ಈ ಚೂಡಾಮಣಿ ನಿನ್ನ ಪಾತಿವ್ರತದ ಮಹಿಮೆಗೆ ಒಂದು ಸಂಕೇತವಾಗಲಿ ಮಗಳೇ. ಆ ಸುಮಿತ್ರೆ ಅವಳೇನಂತಳು ಗೊತ್ತೇ? ಹೇಳು ಕೈಕೇಯಿ, ಹೇಳು. ಕೌಸಲ್ಯ ಯಾವ ತಪ್ಪು ಮಾಡಿದ್ದಳು? ನಿನಗೆ ಏನು ಕೇಡು ಮಾಡಿದ್ದಳು? ಅವಳ ಮಗನಿಗೆ ಇಂತಹ ಶಿಕ್ಷೆ ಕೊಡುವ ದುಷ್ಟ ಆಲೋಚನೆ ನಿನಗೆ ಏಕೆ ಬಂತು? ನೀನು ಒಬ್ಬ ಹೆಣ್ಣಾಗಿ, ತಾಯಿಯಾಗಿ ಅವಳ ಸಂಕಟ ನಿನಗೆ ಅರ್ಥವಾಗಲಿಲ್ಲವೇ? ಅದಕ್ಕೆ ಮಹಾರಾಣಿ, ನೀವು ಸವತಿಯರ ಮಾತಿಗೆ ಕಿವಿಗೊಡಬೇಡಿರೆಂದು ನಾನು ಮೊದಲೇ ಹೇಳಿದ್ದು. ಅವರ ಮಾತುಗಳನ್ನು ಕೇಳಿ ನೀವು ಕೆರಳಿ ಅಲ್ಲಿಂದ ಹೊರಟು ಬಿಟ್ಟಿರೆ. ಮತ್ತಿನ್ನೇನು ಮಾಡಬೇಕಿತ್ತು ಮಂಥರೆ? ಅವರ ಮಾತುಗಳನ್ನು ಕೇಳಿಕೊಂಡು ಅಲ್ಲಿಯೇ ಇರಬೇಕಿತ್ತೆ. ಹೌದು ಮಹಾರಾಣಿ, ನೀವು ಅಲ್ಲಿಯೇ ಇರಬೇಕಿತ್ತು. ವಸಿಷ್ಠರ ಹಿತ ನುಡಿ, ಕೌಸಲ್ಯ ಸುಮಿತ್ರೆಯರ ದುಃಖ ಮಹಾರಾಜರ ಮನಸ್ಸನ್ನು ಬದಲಾಯಿಸಿ ಬಿಟ್ಟವೆ. ಆ ಭಯವಿಲ್ಲ ಮಂಥರೆ. ರಾಮ ಲಕ್ಷ್ಮಣರಾಗಲಿ ಸೀತೆಯಾಗಲಿ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ನಿಸ್ಸಂಶಯವಾಗಿ ಅವರು ವನವಾಸಕ್ಕೆ ಹೋಗುತ್ತಾರೆ. ಆದರೆ ಅದು ವಿಳಂಬವಾಗುತ್ತಿದೆಯಲ್ಲ, ಅದರಿಂದ ಅಪಾಯವಾಗಬಹುದಲ್ಲ. ಅಪಾಯವೇ? ಅಂದರೆ ರಾಮ ಹೊರಡುವ ಮೊದಲೇ ಭರತ ಬಂದು ಬಿಟ್ಟರೆ ನಮ್ಮ ಭರತ ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಡೆಯಬಹುದಲ್ಲವೇ? ಹೌದು ಮಂಥರೆ, ಆ ಅಪಾಯವಿದೆ. ಅದಕ್ಕೆ ನೀವು ಅಲ್ಲಿಯೇ ಇದ್ದು ಅವರನ್ನು ಆದಷ್ಟು ಬೇಗ ಅಲ್ಲಿಂದ ಹೊರಡಿಸಿ. ನಿಜ ಮಂಥರೆ, ನೀನು ಹೇಳುತ್ತಿರುವುದು ನಿಜ. ನಾನು ಹಾಗೆಯೇ ಮಾಡುತ್ತೇನೆ. ಮಾತೆ, ನಾವಿನ್ನು ಅರಣ್ಯಕ್ಕೆ ಹೊರಡಬೇಕು. ಆಕ್ರೋಶ ದ್ವೇಷಗಳಿಗೆ ಅವಕಾಶ ಕೊಡಬಾರದೆಂದು ಸಂಯಮಶೀಲೆಯಾದ ನಿಮಗೆ ನಾನು ಹೇಳಬೇಕಾಗಿಲ್ಲ. ರಾಮ, ಪರೋಕ್ಷವಾಗಿ ನನ್ನನ್ನು ಸಹನೆಯಿಂದ ಇರು ಎಂದು ಹೇಳುತ್ತಿರುವೆಯಾ? ಮಾತೆ, 14 ವರ್ಷಗಳ ಕಾಲ ನಿಮ್ಮ ಪಾದ ಸೇವೆಯ ಅವಕಾಶ ನಮಗೆ ತಪ್ಪಿ ಹೋಗುತ್ತದೆ. ತಮ್ಮ ನೆನಪು ಸದಾ ನಮ್ಮನ್ನು ಹರಿಸುತ್ತದೆ. ಹಾಗೆ ನಮ್ಮ ನೆನಪು ತಮಗೆ ಸಮಾಧಾನ, ಸಂತೋಷ ತಂದುಕೊಡಲಿ ಎಂದು ನನ್ನ ಅಭಿಲಾಷೆ. ಪ್ರಯತ್ನಿಸುತ್ತೇನೆ ರಾಮ, ಪ್ರಯತ್ನಿಸುತ್ತೇನೆ. ಮಾತೆ, ನಾನು ವನವಾಸಕ್ಕೆ ಹೋಗುತ್ತಿರುವುದರಿಂದ ನನ್ನ ತಂದೆಯವರಿಗೆ ಅತ್ಯಂತ ದುಃಖ ಉಂಟಾಗಿದೆ. ತಾವು ಅವರಿಗೆ ಸಮಾಧಾನ ನೀಡಬೇಕು. ಅದು ತಮ್ಮ ಕರ್ತವ್ಯ ಮಾತೆ. ತಂದೆ ತಾಯಿಯ ದುಃಖದ ಬಗ್ಗೆ ಯೋಚಿಸುತ್ತಿರುವೆಯಲ್ಲ, ನೀನು ಪಡಬೇಕಾದ ಕಷ್ಟಗಳ ಬಗ್ಗೆ ಯೋಚಿಸುವುದಿಲ್ಲವೇ ರಾಮ? ಮಾತೆ, ತಮ್ಮ ದುಃಖದ ಭರದಿಂದ ತಂದೆಯವರ ಮೇಲೆ ಅಪ್ಪಿತಪ್ಪಿಯೂ ಅಸಮಾಧಾನ, ಆಕ್ರೋಶದಿಂದ ನಡೆದುಕೊಳ್ಳಬಾರದು. ಇದು ನನ್ನ ಕೋರಿಕೆ ಮಾತೆ. ಚಿಂತಿಸಬೇಡ. ದುರ್ವಿಧಿಯ ಸಂಕಲ್ಪದ ಆಟದ ಮುಂದೆ ಯಾರನ್ನಂದು ಏನು ಪ್ರಯೋಜನ? ನಾನು ನಿಮ್ಮ ತಂದೆಯ ಮೇಲೆ ಅಸಮಾಧಾನವನ್ನು ತೋರುವುದಿಲ್ಲ. ಇಲ್ಲೇನು ನಡೆಯುತ್ತಿದೆ? ಪರಸ್ಪರ ವಿಯೋಗ ದುಃಖಗಳ ನಾಟಕವನ್ನಾಡುತ್ತಾ ವೃತ ವಿಳಂಬ ಮಾಡುತ್ತಿರುವುದೇತಕ್ಕೆ? ಪುತ್ರಿ ಸೀತೆ, ನಾನು ನಿನ್ನ ಬಳಿ ಕೆಲವು ಮಾತುಗಳನ್ನು ಹೇಳಬೇಕು. ಹೇಳಲೇ? ಹೇಳಿ ಮಾತೆ.
ನಿಮ್ಮ ಮಾತುಗಳು ನಾನು ವನವಾಸದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಮಾರ್ಗದರ್ಶನ ನೀಡಲಿ. ಪುತ್ರಿ, ದುಷ್ಟ ಸತಿಯರು ತಮ್ಮ ಪತಿಯು ದೃಢವಂತನಾದಾಗ, ಸಂಪತ್ತಿನಿಂದ ಕೂಡಿದಾಗ, ಅವರ ಅನುಕೂಲಕ್ಕೆ ನಡೆದುಕೊಂಡಾಗ ಮಾತ್ರ ಅವನನ್ನು ಪ್ರೀತಿಸುತ್ತಾರೆ, ಅವನ ಸೇವೆಯನ್ನು ಮಾಡುತ್ತಾರೆ. ಆದರೆ ಅದೇ ಪತಿ ರೋಗಕ್ಕೆ ತುತ್ತಾದಾಗ, ಸಂಪತ್ತಿನೆಲ್ಲ ಕಳೆದುಕೊಂಡಾಗ ಅವನನ್ನು ಅಗೌರವದಿಂದ ಕಾಣುತ್ತಾರೆ, ಅವನನ್ನು ತಿರಸ್ಕರಿಸುತ್ತಾರೆ. ಅಂತಹ ಸತಿಯರು ಕೆಟ್ಟ ನಡವಳಿಕೆಯನ್ನು ಅವಲಂಬಿಸಿ ಕುಲ ಗೌರವವನ್ನೇ ಮರೆತು ಬಿಡುತ್ತಾರೆ. ಮಾತೆ, ಅಂತಹ ಸ್ತ್ರೀಯರನ್ನು ನಾನು ನೋಡುವ ದೌರ್ಭಾಗ್ಯ ನನಗೆ ಬಾರದಿರಲಿ ಎಂದು ಹರಸಿ. ಆದರೆ ಸಾಧ್ವಿಯ ಸ್ವಭಾವವೇ ಬೇರೆ. ಪತಿಯ ಸೇವೆಯೇ ಪವಿತ್ರ ಸೇವೆ ಎಂದು ಭಾವಿಸಿರುತ್ತಾರೆ. ತನ್ನ ಪತಿಯು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಂತಹ ಪರಿಸ್ಥಿತಿಯಲ್ಲೂ ಅವನನ್ನು ತಿರಸ್ಕರಿಸುವುದಿಲ್ಲ, ಅಗೌರವದಿಂದ ಕಾಣುವುದಿಲ್ಲ. ನನ್ನ ಪುತ್ರ ರಾಮ ನಿನಗೆ ಅರಣ್ಯದಲ್ಲಿ ಯಾವ ಸುಖ ಭೋಗಗಳನ್ನು ನೀಡಲಾರ ಪುತ್ರಿ. ಅದಕ್ಕಾಗಿ ನನ್ನ ರಾಮನನ್ನು ತಿರಸ್ಕರಿಸಬೇಡ, ಅಗೌರವಗಳಿಂದ ಕಾಣಬೇಡ. ಇಲ್ಲ ಮಾತೆ, ಇಲ್ಲ, ನನ್ನಿಂದ ಎಂದೂ ಅಂಥ ಅಪಚಾರ ನಡೆಯುವುದಿಲ್ಲ. ಸಾತ್ವಿಯಾದವಳು ಹೇಗೆ ನಡೆದುಕೊಳ್ಳಬೇಕೆಂದು ನನ್ನ ತಂದೆ ತಾಯಿಯವರು ಹೇಳಿದ್ದನ್ನು ನಾನು ತಿಳಿದುಕೊಂಡಿದ್ದೇನೆ. ರಾಮಚಂದ್ರ, ವನವಾಸಕ್ಕೆ ತೆರಳಲು ವಿಳಂಬ ಮಾಡುತ್ತಾ ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ. ಇಲ್ಲ ಮಾತೆ, ನಾವು ಅರಣ್ಯದತ್ತ ಕೂಡಲೇ ಹೊರಡುತ್ತೇವೆ. ಸುಮಂತ್ರ, ಸೀತಾ ರಾಮ ಲಕ್ಷ್ಮಣರು ಅಯೋಧ್ಯೆ ಎಲ್ಲೆಯನ್ನು ದಾಟುವವರೆಗೂ ರಥದಲ್ಲಿಯೇ ಪ್ರಯಾಣಿಸಲಿ. ಈಗಲೇ ರಥ ಸಿದ್ಧವಾಗಲಿ. ಆಗಲಿ ಪ್ರಭು. ಅಯ್ಯೋ, ವೇಗವಾದ ಸವಾರರನ್ನು ಕೇಕೆಯ ರಾಜ್ಯಕ್ಕೆ ಕಳುಹಿಸಿ ಈಗ ಅಲ್ಲಿಂದ ಹೊರಟಿರುವ ಭರತ ಶತ್ರುಘ್ನರನ್ನು ಇನ್ನಷ್ಟು ಶೀಘ್ರವಾಗಿ ಕರೆತರಲು ಸಾಧ್ಯವಿಲ್ಲವೇ? ಮಹಾಮಂತ್ರಿಗಳೇ, ರಥದ ಮೂಲಕ ಕೇಕೆ ರಾಜ್ಯದ ಪ್ರಯಾಣವೆಂದರೆ ಒಂದೆರಡು ದಿನಗಳಲ್ಲಿ ಮುಗಿಯುವುದಿಲ್ಲ, ವಾರವಾದರೂ ಬೇಕಾಗುತ್ತದೆ. ಬೇರಾವ ಉಪಾಯವಿದೆ? ವೇಗವಾಗಿ ಚಲಿಸುವ ಕುದುರೆಗಳಲ್ಲಿ ಒಬ್ಬೊಬ್ಬರೇ ಪ್ರಯಾಣಿಸಿದರೆ ಬೇಗ ಮುಟ್ಟಬಹುದು. ಹಾಗೆಯೇ ಮಾಡಿ. ವೇಗದ ಕುದುರೆಗಳಲ್ಲಿ ಹೋಗಿ ರಥದಲ್ಲಿ ಬರುವ ಭರತನನ್ನು ಕುದುರೆಯ ಮೇಲೆ ಶೀಘ್ರವಾಗಿ ಇಲ್ಲಿಗೆ ಕರೆತಂದರಾಯಿತು. ಆಗಲಿ ಮಹಾಮಂತ್ರಿಗಳು, ಪ್ರಯತ್ನಿಸುತ್ತೇನೆ. ಓಹೋ, ಭರತನನ್ನು ಬೇಗ ಕರೆಸಿ ರಾಮಚಂದ್ರರ ವನವಾಸವನ್ನು ತಪ್ಪಿಸುವ ಪ್ರಯತ್ನ ನಡೆಯುತ್ತಿರುವಂತಿದೆ. ಮುನೀಂದ್ರರಿಗೆ ವಂದನೆಗಳು.
ಏನಾಯಿತು ಮಹಾಮಂತ್ರಿ? ರಥದ ವ್ಯವಸ್ಥೆಯನ್ನು ತಡಮಾಡುವುದರ ಮೂಲಕ ರಾಮನು ವನವಾಸಕ್ಕೆ ಹೊರಡುವುದನ್ನು ತಡಮಾಡಲು ಪ್ರಯತ್ನಿಸಿದೆ. ಆದರೆ ಸಾಧ್ಯವಾಗಲಿಲ್ಲ. ಭರತ ಬೇಗ ಬರುವಂತೆ ಮಾಡಲು ಸಾಧ್ಯವಾಗಲಿಲ್ಲ ಅಲ್ಲವೇ? ಹೌದು ಪೂಜ್ಯರೇ. ರಾಮನು ವನವಾಸಕ್ಕೆ ಹೊರಡುವುದನ್ನು ತಡೆಯಲು ನಾವು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ. ಬಹುಶಃ ನಿಮ್ಮ ಪ್ರಯತ್ನಗಳೆಲ್ಲ ಪ್ರಯೋಜನವಾಗುವುದಿಲ್ಲ. ಕೆಲ ಕಾಲ ತಡೆಯುವುದರಿಂದ ಏನಾಗಬಹುದು? ರಾಮನನ್ನು ತನ್ನ ನಿರ್ಧಾರದಿಂದ ಕದಲಿಸಲು ಸಾಧ್ಯವಿಲ್ಲ. ವ್ಯರ್ಥ ಪ್ರಯತ್ನ ಮಾಡದೆ ರಾಮ ಲಕ್ಷ್ಮಣರನ್ನು ಗಡಿ ದಾಟಿಸಿ ರಾಮನು ಬಯಸುವವರೆಗೂ ತಾವು ಅವರೊಂದಿಗೆ ಇರಬೇಕು. ಆಗಲಿ ಪೂಜ್ಯರೇ, ನಾನು ರಾಮ ಲಕ್ಷ್ಮಣ ಸೀತೆಯರೊಡನೆ ಹೊರಡುತ್ತೇನೆ. ಕಾರ್ಯಶೀಲರಾಗಿರಿ. ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ನಮ್ಮ ಮಾತನ್ನೊಮ್ಮೆ ಕೇಳಿ. ನೀವು ಎಲ್ಲಿ ಇರುತ್ತೀರೋ ನಾವು ಅಲ್ಲಿಯೇ ಇರುತ್ತೇವೆ. ನೀವು ವನವಾಸ ಮಾಡಿದರೆ ನಾವು ವನವಾಸ ಮಾಡುತ್ತೇವೆ. ನೀವೆಲ್ಲಿರ್ತೀರೋ ಅದೇ ಅಯೋಧ್ಯೆ. ನೀವಿಲ್ಲದ ಅಯೋಧ್ಯೆ ನಮಗೆ ಬೇಡ. ನಾವು ನಿಮ್ಮ ಜೊತೆಯಲ್ಲೇ ಬರುತ್ತೇವೆ. ಪ್ರಿಯ ಬಂಧುಗಳೇ, ತಮ್ಮೆಲ್ಲರ ಪ್ರೇಮಾದರಕ್ಕೆ ನಾನು ಋಣಿಯಾಗಿದ್ದೇನೆ. ತಾವೆಲ್ಲರೂ ನನ್ನ ಸಂತೋಷವನ್ನು ಬಯಸುತ್ತೀರಲ್ಲವೇ? ಹಾಗಾದರೆ ತಾವೆಲ್ಲರೂ ಇಲ್ಲಿಯೇ ಉಳಿಯಬೇಕು. ಅದೇ ನನಗೆ ಸಂತೋಷ, ತಮ್ಮೆಲ್ಲರಿಗೂ ಶ್ರೇಯಸ್ಕರ. ದಯಮಾಡಿ ಇದನ್ನು ನನಗಾಗಿ ನಡೆಸಿಕೊಡಿ. ದೇವಿ, ದೇವಿ, ಏನು ಹೇಳು? ಸೀತಾರಾಮ ಲಕ್ಷ್ಮಣರು ಅರಮನೆಯಿಂದ ಹೊರಟಾಯ್ತು, ನೀವು ಇಲ್ಲೇ ಇರುವಿರಲ್ಲ. ಬೇರೇನು ಮಾಡಬೇಕು? ಎಲ್ಲರೂ ಅವರನ್ನು ಹಿಂಬಾಲಿಸಿ ಹೋಗುತ್ತಿದ್ದಾರೆ. ಅವರನ್ನು ಬೀಳ್ಕೊಡುವುದಕ್ಕಾದರೂ ದ್ವಾರದ ಬಳಿ ಬರುವುದಿಲ್ಲವೇ? ಇಲ್ಲ, ನಾನು ಬರುವುದಿಲ್ಲ. ಏಕೆ ದೇವಿ? ಅವರು ಹೋಗುತ್ತಿರುವುದನ್ನು ಕಂಡು ನನ್ನ ದುಃಖ ಹೆಚ್ಚಾಗುತ್ತದೆ. ನನ್ನ ದುಃಖವನ್ನು ನೋಡಿ ನನ್ನ ಪತಿ ರಾಮ, ಸೀತೆ ಎಲ್ಲರೂ ದುಃಖಿಸುತ್ತಾರೆ. ಈ ಸಂದರ್ಭದಲ್ಲಿ ನನ್ನಿಂದ ಅವರಿಗೆ ದುಃಖವಾಗುವುದು ನನಗೆ ಇಷ್ಟವಿಲ್ಲ. ನಾನಿಲ್ಲಿಯೇ ಇರುತ್ತೇನೆ. 14 ವರ್ಷಗಳ ಕಾಲ ಇಲ್ಲೇ ಒಂಟಿಯಾಗಿ ದುಃಖಿಸುತ್ತಲೇ ಇರುತ್ತೇನೆ. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು, ತಂದೆ ಕೊಟ್ಟ ಮಾತನು ರಾಮಚಂದ್ರ ಮಗನೇ, ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು. ಮಂತ್ರಿವರ್ಯ, ಅಲ್ಲಿ ನೋಡಿ, ನಮ್ಮ ಮಾತಾಪಿತರು ನಮ್ಮನ್ನು ಹಿಂಬಾಲಿಸಿ ನಡೆದು ಬರುತ್ತಿದ್ದಾರೆ. ಅಯೋಧ್ಯೆಯ ದಶರಥ ಮಹಾರಾಜರು ದುಃಖ ತಪ್ತ ಸಾಮಾನ್ಯ ತಂದೆಯಂತೆ ಬೀದಿಯಲ್ಲಿ
ನಡೆದು ಬರುತ್ತಿದ್ದಾರೆ ರಾಮಚಂದ್ರ. ಕೂಡದು ಮಂತ್ರಿಗಳೇ, ಕೂಡದು. ಅವರು ಹೀಗೆ ಬರಬಾರದು. ಅವರು ಹಿಂದಿರುಗಿ ಹೋಗುವಂತೆ ನಾನು ಅವರ ಮನವೊಲಿಸಿ ಬರುತ್ತೇನೆ. ತಗೋ ಲಕ್ಷ್ಮಣ. ಮಹಾರಾಣಿ, ಮಹಾರಾಣಿ, ಮಹಾರಾಜರು ಕೌಸಲ್ಯ, ಸುಮಿತ್ರ ರಾಮನ ಹಿಂದೆ ಹೊರಟು ಹೋಗುತ್ತಿದ್ದಾರೆ. ಹೋದರೆ ಹೋಗಲಿ ಬಿಡು ಮಂಥರೆ. ಕೂಡದು ಮಹಾರಾಣಿ, ಕೂಡದು. ಅವರೇನಾದರೂ ರಾಮನ ಹಿಂದೆ ಹೊರಟು ಹೋದರೆ ನಮ್ಮ ಭರತನ ಪಟ್ಟಾಭಿಷೇಕ ಮಾಡುವವರು ಯಾರು? ಹೌದಲ್ಲವೇ ಮಂಥರೆ? ನಾನು ಇದನ್ನು ಮರೆತೇ ಬಿಟ್ಟಿದ್ದೆ. ಹೌದು ಮಹಾರಾಣಿ. ಅದಕ್ಕೆ ನೀವು ಹೋಗಿ ಮಹಾರಾಜರನ್ನು ಉಪಾಯವಾಗಿ ನಿಮ್ಮ ಅಂತಃಪುರಕ್ಕೆ ಕರೆದುಕೊಂಡು ಬನ್ನಿ. ಅವರೇನಾದರೂ ಕೌಸಲ್ಯ ಸುಮಿತ್ರೆ ವಶವಾದರೆ ಅಪಾಯ. ಹೌದು ಮಂಥರೆ, ನೀನು ಹೇಳುತ್ತಿರುವುದು ನಿಜ. ನಾನೀ ಕೂಡಲೇ ಹೋಗಿ ಮಹಾರಾಜರನ್ನು ನನ್ನ ಅಂತಃಪುರಕ್ಕೆ ಕರೆದುಕೊಂಡು ಬರುತ್ತೇನೆ. ರಾಮಚಂದ್ರ ಮಗನೇ, ಇನ್ನು ಎಷ್ಟು ದೂರ ಎಂದು ರಾಮನನ್ನೇ ಹಿಂಬಾಲಿಸುತ್ತೀರಿ? ಕೌಸಲ್ಯೆ, ಈಗಾಗಲೇ ನನ್ನ ಪ್ರಾಣ ರಾಮನ ಹಿಂದೆಯೇ ಹೊರಟು ಹೋಗಿದೆ. ರಾಮಚಂದ್ರ ಸಮಾಧಾನ ಮಾಡಿಕೊಂಡು ಬನ್ನಿ, ಅರಮನೆಗೆ ಹಿಂತಿರುಗೋಣ. ಅರಮನೆ? ಇನ್ನೆಲ್ಲಿ ಅರಮನೆ ಸುಮಿತ್ರ? ಇನ್ನೆಲ್ಲಿ ಅರಮನೆ? ರಾಮನಿಲ್ಲದ ಅದು ಅರಮನೆಯಲ್ಲ, ಅದು ನನ್ನ ಸೆರೆಮನೆ. ಅಲ್ಲಿ ನಾನು ಹೇಗಿರಲಿ? ಕೈಕೇಯಿ ಇನ್ನೂ ಹೊರಡಲಿಲ್ಲವೇ ಎಂದು ರಾಮನನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವಾಗ ಇನ್ನು ರಾಮ ಎಷ್ಟು ಹೊತ್ತು ನಿಲ್ಲುತ್ತಾನೆ ಪ್ರಭು? ನನ್ನ ರಾಮ ಬರ್ತಿದ್ದಾನೆ. ರಾಮಚಂದ್ರ, ರಾಮ ಮಗನೇ, ಬಾ ಬಾ ಬಾ. ಬಂದೆಯಾ ಕಂದ, ಬಂದೆಯಾ ರಾಮಚಂದ್ರ? ರಾಮಚಂದ್ರ ತಂದೆ, ಇಷ್ಟೊಂದು ಭಾವುಕತೆ ಏಕೆ? ನಾನು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೊರಡುತ್ತಿಲ್ಲ. ನಾನು ಬಹು ಬೇಗನೆ ಹಿಂದಿರುಗಿ ಬರುತ್ತೇನೆ. 14 ವರ್ಷ, 14 ವರ್ಷ ನಿನಗೆ ಬೇಗ. ಆದರೆ ಈ ನಿನ್ನ ತಂದೆಗೆ ಅದು ಮುಗಿಯಲಾರದ ಸುದೀರ್ಘ ಅವಧಿ ಮಗನೇ. ಅಲ್ಲಿಯವರೆಗೆ ಈ ಮುದಿ ದೇಹದಲ್ಲಿ ಜೀವ ಇರಲು ಸಾಧ್ಯ. ತಂದೆ, ದಯವಿಟ್ಟು ಹಾಗೆ ಮಾತನಾಡಬೇಡಿ ತಂದೆ. ಧೀರರಾದ ನನ್ನ ತಂದೆಯವರು ಇಷ್ಟೊಂದು ದುರ್ಬಲ ಮನಸ್ಸಿನವರಲ್ಲ. ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ತಮ್ಮ ಅಕ್ಕರೆ ಮಡಿಲನ್ನು ಮತ್ತೆ ಸೇರುತ್ತೇನೆ. ರಾಮಚಂದ್ರ, ಈ ನನ್ನ ಸುಂದರವಾದ ರೂಪವನ್ನು ನೋಡದೆ ನಾನು ಬದುಕಿರಬಲ್ಲೆನೆ. ನಿನ್ನ ಮಧುರವಾದ ಮಾತುಗಳನ್ನು ಕೇಳದೆ ನಾನು ತೀರವನ್ನು ದೂಡಬಲ್ಲೆನೆ. ಇಲ್ಲ ರಾಮಚಂದ್ರ, ಸಾಧ್ಯವಿಲ್ಲ. ನಾನು ನಿನ್ನೊಡನೆ ಬರುತ್ತೇನೆ. ಇಲ್ಲ ಪ್ರಭು, ತಾವೆಲ್ಲಿಗೂ ಹೋಗುವಂತಿಲ್ಲ. ಭರತನಿಗೆ ಪಟ್ಟ ಕಟ್ಟುವ ಕರ್ತವ್ಯವಿದೆ. ಹೌದು ತಂದೆ. ಕೇಕೆಯ ನಗರದಿಂದ ಹಿಂದಿರುಗಿ ಬಂದ ನನ್ನ ಸೋದರನಿಗೆ ತಮ್ಮ ಅಕ್ಕರೆ ಬೇಕು. ತಾವು ಇಲ್ಲೇ ನಿಲ್ಲಿ, ಅರಮನೆಗೆ ಹಿಂದಿರುಗಿ ತಂದೆ. ರಾಮಚಂದ್ರ, ತಂದೆ,
ನನ್ನ ಮೇಲೆ ಆಣೆ, ತಾವು ಹಠ ಮಾಡಬೇಡಿ, ದಯವಿಟ್ಟು ಹಿಂದಿರುಗಿ. ಅಯ್ಯೋ ದೈವವೇ, ರಾಮಚಂದ್ರ ಆಣೆ ಇಟ್ಟು ನನ್ನನ್ನು ತಡೆದು ಬಿಟ್ಟೆಯಲ್ಲ. ಬೇಡ ರಾಮ, ರಾಮಚಂದ್ರ. ತಂದೆ, ನನಗೆ ಅಪ್ಪಣೆ ಕೊಡಿ. ಮಾತೆ, ನನ್ನ ತಂದೆಯವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ಮಂತ್ರಿವರ್ಯ, ನಡೆಯಿರಿ. ಅಯ್ಯೋ, ನನ್ನ ರಾಮ ಹೊರಟೇ ಹೋದನಲ್ಲ. ವಿಧಿಗೆ ಇಂತಹ ದಾರುಣವಾದ ಪರಿಸ್ಥಿತಿ ಯಾವ ತಂದೆಗೂ ಬಾರದಿರಲಿ. ರಾಮ, ಪ್ರಭು ಬನ್ನಿ, ಪ್ರಭು ಅರಮನೆಗೆ ಹಿಂದಿರುಗೋಣ, ಬನ್ನಿ. ರಾಮಚಂದ್ರ, ನನ್ನ ಪ್ರಿಯ ಪುತ್ರ, ನನ್ನನ್ನು ಈ ಪಶ್ಚಾತ್ತಾಪದ ಕೂಪದಲ್ಲಿ ನರಳುವಂತೆ ಮಾಡಿಬಿಟ್ಟು ಹೋದೆಯಾ? ನಿನ್ನ ಪ್ರಿಯವಾದ ಮುಖವನ್ನು ನಾನೆಂದು ನೋಡಲಿ? ನಿನ್ನ ನಯ, ವಿನಯ, ಸನ್ನಡತೆ, ಸಂಚರಿಕೆ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಅಚ್ಚೊಂತಿದಂತಾಗಿದೆ. ನಿನ್ನನ್ನು ನೋಡದೆ ನಾನು ಹೇಗಿರಲಿ ರಾಮಚಂದ್ರ, ಹೇಗಿರಲಿ? ಕೌಸಲ್ಯ, ಇನ್ನೆಂದೂ ನಾನು ರಾಮಚಂದ್ರನ ಮುಖವನ್ನು ನೋಡಲು ಸಾಧ್ಯವೇ ಇಲ್ಲವೇ? ಇಲ್ಲ ಪ್ರಭು, ನಾವು ಕಾಣುತ್ತೇವೆ ಪ್ರಭು, ಕಾಣುತ್ತೇವೆ. ಅವನು ಆದಷ್ಟು ಬೇಗ ಬರುತ್ತೆ. ಅವನೊಡನೆ ನಾವು ಮಾತನಾಡುತ್ತೇವೆ. ಕೌಸಲ್ಯ, ನೀನೇಕೆ ನನ್ನನ್ನು ಮುಟ್ಟಿದೆ? ಪಾಪಿ, ದೂರ ಸರಿ. ನಿನ್ನ ನೀಚ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ನಿನ್ನನ್ನು ನೋಡುವುದು ಮಹಾಪಾಪ. ತೊಲಗಿ ಹೋಗು. ನೀನು ನನ್ನ ಪತ್ನಿಯೂ ಅಲ್ಲ, ನಾನು ನಿನ್ನ ಪತಿಯೂ ಅಲ್ಲ. ನನ್ನ ಕುಲಧರ್ಮವನ್ನೇ ತ್ಯಜಿಸಿದ
ನಿನ್ನನ್ನು ನಾನು ತ್ಯಜಿಸುತ್ತಿದ್ದೇನೆ. ತೊಲಗು, ಹೋಗು. ಪ್ರಭು, ನನ್ನ ಮಾತನ್ನು ಕೊಂಚ ಕೇಳಿ. ನಿನ್ನ ಮಾತನ್ನು ಕೇಳುವುದೇನಿದೆ? ಪಾಷಾಣ ಹೃದಯಾದ ನಿನ್ನ ಮಾತನ್ನು ಕೇಳಲು ನಾನು ಸಿದ್ಧನಿಲ್ಲ. ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ನಿನ್ನ ಮಾತನ್ನು ನಾನು ಕೇಳಲಾರೆ. ನನ್ನ ಪುತ್ರ ಭರತ ಬಂದ ಭರತ ಈ ರಾಜ್ಯದ ಸಿಂಹಾಸನವನ್ನೇರಿದರೆ ನನ್ನ ಮರಣಾನಂತರ ಅವನು ಮಾಡುವ ಶ್ರಾದ್ದವೇ ಆಗಲಿ, ತರ್ಪಣವೇ ಆಗಲಿ ತಂದೆಗೆ ಸೇರಕೂಡದು. ತೊಲಗು, ಹೋಗು. ಸುಮಿತ್ರ, ನನ್ನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ